ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿಶಂಕರ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಭೈರಾದೇವಿ ಕೋಳಿ ಚುರುಮುರಿ ಪಂಕು ಹತ್ರ ಬಂದ್ಬಿಟ್ಟು ಯಾರ್ಲ ಅದು ಫೋನು ಅಂತ ಕೇಳ್ತಾರೆ. ಈ ಕಡೆ ಚುರುಮುರಿ ಯಾರು ಇಲ್ಲ ಅಮ್ಮವ್ರೆ ಅಂತ ಹೇಳ್ತಾನೆ. ಅಂತ ಹೇಳಿ ಅವ್ನ ಕೈಲಿರೋ ಫೋನ್ ನ ಕಿತ್ಕೊಂಡು, ಯಾಕ್ಲ ಮಗ, ನಾನು ಗಂಗಾ ಎಷ್ಟು ಕಿತ ಫೋನ್ ಮಾಡಿದ್ರು ಫೋನ್ನೇ ತೆಗಿಯಕ್ಕಿಲ್ಲ ಅಂತೀಯಾ, ಎಲ್ಲಾರ ಜೊತೆ ಮಾತಾಡ್ತೀಯಾ, ಯಾಕಪ್ಪ ನಿನಗೆ ಅವ್ವ ಬೇಡಾಗೋದ್ಲಾ ಹಿಂಗೆ ಅಂತ ಭೈರಾದೇವಿ ಕೇಳ್ತಾಳೆ. ಏನಿಲ್ಲ ಕಣವ, ನಾನ್ ಕೆಲ್ಸದಾಗೆ ಬಿಸಿ ಇದ್ದೆ. ಶಂಕರ ಹೇಳ್ತಾನೆ, ಕೆಲ್ಸ ಅಂತ ಸಿಕ್ಬಿಟ್ರೆ ಅವನ್ನೇ ಮರ್ತ್ ಬಿಡ್ತೀಯಲ್ಲಪ್ಪ ಅಂತ ಭೈರಾದೇವಿ ಹೇಳ್ದಾಗ, ಅಕ್ಕವ ಹಂಗ ಅನ್ಕೊಂತೀಯಾ, ನಾನು ಶಾನೆ ದೂರ ಬಂದಿದ್ದೀನಲ್ಲ, ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ, ಅದಕ್ಕೆ ಫೋನ್ ಮಾಡಿಲ್ಲ ಅಂತ ಶಂಕರ ಹೇಳ್ತಾನೆ. ಒಂದ್ಸರಿ ಭೈರಾದೇವಿ ಆ ಫೋನ್ನೇ ಗುರಾಯಿಸಿ ನೋಡಿ, ಸರಿ ಆಯ್ತು ನೀನೆಲ್ಲಾದ್ರೂ ಇರು, ನಿನ್ನ ಹತ್ರ ವಸಿ ಮಾತಾಡ್ಬೇಕು, ಮನೆಗ್ ಬರ್ತೀಯ ಅಂತ ಭೈರಾದೇವಿ ಕೇಳ್ದಾಗ, ಸರಿ ಅದೇನ್ ಹೇಳವ ಅಂತ ಶಂಕರ ಹೇಳ್ತಾನೆ. ಅದು ಫೋನಲ್ಲೆಲ್ಲ ಹೇಳಕ್ಕಾಗಲ್ಲ, ಮುಖ್ಯವಾದ ವಿಷಯ, ನಿನ್ ಜೊತೆನೇ ಮಾತಾಡ್ಬೇಕು, ಮನೆಗ್ ಬಾ ಅಂತ ಭೈರಾದೇವಿ ಕರೀತಾಳೆ. ಅಂತ ಫೋನ್ನ ಕಟ್ ಮಾಡ್ತಾಳೆ ಭೈರಾದೇವಿ. ಈ ಕಡೆ ಕೋಳಿ ಚುರುಮುರಿ ಬಂಕುನ್ನ ಗುರಾಯಿಸ್ಕೊಂಡು, ಯಾಕ್ರಲ್ಲ ನಿಮ್ ಕಣ್ಣಿಗೆಲ್ಲ ನಾನು ಹೆಂಗ್ ಕಾಣಿಸ್ತೀನಿ, ನನ್ನನ್ ನೋಡಿದ್ರೆ ನಿಮಗೆ ಶಂಕರನ್ ಎತ್ತವ ಅಂತ ಅನಿಸ್ತಿಲ್ವೇ, ಗಂಗಾ ಅವ್ನ ಹೇಳ್ತಿ ಅಂತ ನಿಮ್ಗೂ ಒಪ್ಕೊಳಕ್ ಆಗ್ತಿಲ್ವಾ ಭೈರಾದೇವಿ ಕೇಳ್ತಾಳೆ. ಅವ್ವವ್ರೆ, ನಾವ್ ಅನ್ಕೊಳಕ್ ಏನೈತೆ, ಅಣ್ಣನ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗ್ತೈತೆ, ನಾವ್ ಅದನ್ನೆಲ್ಲ ತಪ್ಸೋಕೆ ಆಗಕ್ಕಿಲ್ಲ ಬಿಡಿ ಅಂತ ಕೋಳಿ ಹೇಳ್ದಾಗ, ಭೈರಾದೇವಿ ತನ್ನ ಕೈಲಿರೋ ಫೋನ್ನ ವಾಪಸ್ ಕೊಟ್ಟು ಅವ್ರ ಮುಖನೇ ಗುರಾಯಿಸ್ತಾ ನೋಡ್ತಾ ನಿಂತಿರ್ತಾರೆ. ಆಗ ಅವರೆಲ್ಲ 3 ಜನ ಅಲ್ಲಿಂದ ಹೋಗ್ತಾರೆ. ನಂತರ ಭೈರಾದೇವಿ, ಈ ಕುನ್ನಿಗಳೆಲ್ಲ ನನ್ ಮುಂದೆ ನಿಂತ್ಕೊಂಡು ಮಾತಾಡೋ ಹಾಗಾಯ್ತು, ಮಗ ಒಬ್ಬ ಸರಿಯಾಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ, ಬರ್ಲಿ ನೆಗ್ ಬರ್ಲಿ, ಅವನೆಲ್ಲೂ ಹೋಗದೆ ಇರೋ ರೀತಿ ಕಟ್ಟ ಹಾಕೊಂಡು ಇದ್ಬಿಡ್ತೀನಿ. ಭೈರಾದೇವಿ ಒಬ್ಳೆ ಮಾತಾಡ್ಕೊಂತಾ ಇರ್ತಾಳೆ. ಈ ಕಡೆ ವಾಸಂತಿ, ಆನಂದು, ಬಿಜಿಲಿ, ಶಂಕರ ಕೇರಂ ಮಾಡ್ತಾ ಇರ್ತಾರೆ. ಶಂಕರ ಚೆನ್ನಾಗ್ ಆಟ ಆಡಿ ಎಲ್ಲವನ್ನೂ ಹೊಡಿತಾ ಇರ್ತಾನೆ. ಆಗ ಆನಂದ್, ಏ ಡೆವಿಲ್, ಎಲ್ಲ ನೀನೇ ಹೊಡ್ಕೊಂತಾ ಇದೆಯಲ್ಲ, ಎದುರಿಗಿರೋರ್ಗು ಒಂದ್ ಸ್ವಲ್ಪ ಅವಕಾಶ ಕೊಡು. ಆನಂದ್ ಹೇಳ್ದಾಗ, ನಾವು ಅಂದ್ರೆ ಹಾಗೆ ಸರ್, ಇದನ್ನೆಲ್ಲ ಹೊಡಿತಾ ಇರ್ತೀವಿ ಅಷ್ಟೇ. ಶಂಕರ ಹೇಳ್ದಾಗ, ನಾನೇನ್ ಕಡಿಮೆ ಅಂತ ಅನ್ಕೊಂಡಿದೀರಾ, ನಾನ್ ಹೊಡಿತೀನಿ ನೋಡ್ರಿ ಅಂತ ಲಾವಣ್ಯ ಹೇಳ್ದಾಗ, ಯಾವ್ದನ್ ಬೇಕಾದ್ರೂ ಹೊಡ್ಕೋ, ಆದ್ರೆ ರಾಣಿ ಮಾತ್ರ ನಂದಯ್ಯ, ರಾಣಿನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಶಂಕರ ಹೇಳ್ಬಿಟ್ಟು ಕಾಯಿನ ಮೇಲೆ ಕೈ ಇಡ್ತಾನೆ. ಆಗ ಸಡನ್ ಆಗಿ ಮಗುಗೆ ತಾಯಿ ಗೌರಿನೇ, ಆದ್ರೆ ತಂದೆ ನೀವೆಲ್ಲ ಅಂತ ಗಂಗಾ ಹೇಳಿರೋ ಮಾತು ನೆನಪಿಗೆ ಬಂದ್ಬಿಡುತ್ತೆ. ಗುಂಗಲ್ಲಿ ಶಂಕರ ಹೊಡೆದಾಗ ಅದು ಮಿಸ್ ಆಗ್ಬಿಡುತ್ತೆ. ಈ ಕಡೆ ಲಾವಣ್ಯ ಮತ್ತೆ ವಸಂತಿಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಎದುರಿ ಕೂತಿರೋ ಆನಂದ್ಗೆ ಶಂಕರನ್ ಮುಖದಲ್ಲಿ ಆಗ್ತಿರೋ ಬೇಜಾರು ಕಾಣಿಸ್ತಾ ಇರುತ್ತೆ. ಯಾಕಪ್ಪ ರಾಣಿನೇ ಬಿಟ್ಬಿಟ್ಟಲ್ಲೋ ಅಂತ ಆನಂದ್ ಕೇಳ್ತಾರೆ. ರಾಣಿಗೆ 2 ಮನ್ಸಿರುವಾಗ ನಾನು ಹೊಡೆಯೋದ್ರಲ್ಲಿ ಅರ್ಥನೇ ಇಲ್ಲ ಬಿಡಿ ಅಂತ ಶಂಕರ ಹೇಳ್ತಾನೆ. ಅಲ್ಲಪ್ಪ ಡೆವಿಲ್, ಇಲ್ಲೋಡು, ಸಾಮ್ರಾಜ್ಯಕ್ಕೆ ಒಬ್ಳೆ ರಾಣಿ, ಇಬ್ಬರಿಗೂ ಸೇರೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಇಬ್ರಿಗೂ ಸೇರೋದಾದ್ರೆ ಅವಳನ್ನ ರಾಣಿ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ನೀ ಯಾವತ್ತಿದ್ರು ರಾಜನ್ ಸ್ವತ್ತು, ನೀ ಸಿಗ್ತಾಳೆ ನೋಡ್ತಾ ಇರೋ, ರಾಜನ್ನ ರಾಣಿನ ಬೇರೆ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ, ಇಟ್ಟು ಹೊಡಿ, ರಾಣಿ ನಿನ್ನೋಳೆ ಅಂತ ಆನಂದ್ ಹೇಳಿದ್ನ ಕೇಳಿಸ್ಕೊಂಡು ಶಂಕರ ಮತ್ತೆ ಆಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಭೈರಾದೇವಿ ನಿಂತ್ಕೊಂಡಿರುವಾಗ ಅಲ್ಲಿಗೆ ಪಾರ್ವತಿ ಬಂದು, ಅಕ್ಕ ಕಂಡಿವ್ರ ಒಂದೇ ಕಡೆ ಕಣ್ಬಿಟ್ಕೊಂಡು ನಿಂತವ್ರಲ್ಲ, ಕಣ್ಬಿಟ್ಕೊಂಡೆ ಮಲ್ಕೊಂಡವ್ರೇನೋ ಅಂತ ಕೇಳ್ದೆ. ಪಾರ್ವತಿ, ನಾನು ಯಾವತ್ತಿದ್ರು ಎಚ್ಚರವಾಗಿ ಇರ್ತೀನಿ, ಹೇಳು ಅದೇನ್ ಬಂದ್ ವಿಷಯ. ಭೈರಾದೇವಿ ಕೇಳ್ದಾಗ, ನೀವ್ ಈ ಮನೆ ಯಜಮಾನಿ, ಗೊತ್ತಿಲ್ದೇ ಇರೋ ವಿಷಯ ಯಾವ್ದಕ್ಕ ಅಂತ ಪಾರ್ವತಿ ಹೇಳ್ತಾಳೆ. ಮನೆಗೆ ಅಲ್ವಾ ಪಾರ್ವತಿ ಜಾಸ್ತಿ ಯೋಚನೆ ಜವಾಬ್ದಾರಿ ಎಲ್ಲಾನು ಇರೋದು. ಭೈರಾದೇವಿ ಹೇಳ್ತಾಳೆ, ಅಯ್ಯೋ ಗೊತ್ತಾಯ್ತು ಬಿಡಿ ಅಕ್ಕ, ನೀವು ನನ್ ಮಗನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಪಾರ್ವತಿ ಕೇಳ್ತಾಳೆ, ಮಗನ್ ಬಗ್ಗೆ ಹೇಳ್ತಾ ಇದೀಯಾ ಪಾರ್ವತಿ ನೀನು, ನಿನ್ ಮಗನ್ ಬಗ್ಗೆ ನಾನಾಕವ ಯೋಚನೆ ಮಾಡ್ಲಿ. ಭೈರಾದೇವಿ ಹೇಳ್ದಾಗ, ಅಯ್ಯೋ ಅಕ್ಕ, ನೀವು ನನ್ ಮಗನ್ ಬಗ್ಗೆ ಹೇಳ್ತಿಲ್ಲ, ನಾನ್ ಸಾಕಿ ಬೆಳೆಸಿದಿನಲ್ಲ ಶಂಕರ ಬಗ್ಗೆ ಹೇಳ್ತಿರೇನೋ ಅಂತ ಅನ್ಕೊಂಡೆ ಅಂತ ಪಾರ್ವತಿ ಹೇಳ್ದಾಗ, ಹೇಳ್ತಾ ಇದೀಯ ಪಾರ್ವತಿ ನೀನು ಅಂತ ಭೈರಾದೇವಿ ಕಿರಿಸ್ತಾಳೆ. ಕಣಕ, ಶಂಕರ ಹಾಸಂದಾಗಿದ್ದುವ ತಕ ಏನು ಹೇಳ್ಕೊಂಡೇ ಇಲ್ವಂತೆ, ಮಾತ್ರ ಸುಳ್ಳು ಹೇಳವನಂತೆ, ನಂಗೆ ಎಲ್ಲಾನು ಗೊತ್ತಾಯ್ತು. ಅವ್ರಿಗಾದ್ರೂ ಎತ್ ಮಗನೇ ಸುಳ್ಳು ಹೇಳ್ತಾನೆ ಅಂದ್ರೆ ಬೇಸರ ಆಗೋದು ಸಹಜನೇ ಅಂತ ಪಾರ್ವತಿ ಹೇಳ್ದಾಗ, ಏ ಪಾರ್ವತಿ ಅಂತ ಕೂಗ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಮನ್ಸು ಕೆಟ್ಟೋದ್ರೆ ಮಾತು ಎಲ್ಲೆಲ್ಲಿಗೂ ಹೋಗುತ್ತೆ, ಹರಿದೋಗುತ್ತೆ, ಅದನ್ನೆಲ್ಲ ಬಿಟ್ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಬರ್ತಿದ್ದಂಗೆ ಅವ್ನ್ ನನ್ನ ಹತ್ರ ಕೂರ್ಸ್ಕೊಂಡು, ನೋಡ್ ಮಗ, ದೇವಿ ಅಕ್ಕನ ಹತ್ರ ಆ ರೀತಿ ಎಲ್ಲ ಸುಳ್ಳು ಹೇಳ್ಬಾರ್ದು, ಆರಾಮಾಗಿರು ಅಂತ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಸರಿಯೇ. ಪಾರ್ವತಿ ಹೇಳಿದಾಗ ಭೈರಾದೇವಿಗೆ ಶಾಕ್ ಆಗುತ್ತೆ. ಶಂಕರ್ ರಾಣಿನ ಹೊಡೆದೇ ಬಿಡ್ತಾನೆ. ಅದನ್ನ ನೋಡಿ ಆನಂದ್ಗೆ ತುಂಬಾ ಖುಷಿ ಆಗುತ್ತೆ. ವಾಸಂತಿ ಮತ್ತೆ ಲಾವಣ್ಯಂಗೆ ತುಂಬಾನೇ ಬೇಜಾರಾಗುತ್ತೆ. ವಿದ್ಯಾ, ನಾನ್ ಹೇಳಿಲ್ವಾ ಮನ್ಸಿಟ್ರೆ ರಾಣಿ ಸಿಗ್ತಾಳೆ ಅಂತ, ನೀ ಯಾಕಿದ್ದಾಳೆ ಹೇಳು, ಯಾವತ್ತಿದ್ರು ರಾಜನ್ ಕೈಗೆ ಸೇರೋದಕ್ಕೆ. ಆನಂದ್ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಶಂಕರಂಗೆ ಸಮಾಧಾನ ಆಗುತ್ತೆ. ಅದೇ ಟೈಮಿಗೆ ನೀವ್ ಬಂದ್ಬಿಟ್ಟು ಏನೆಲ್ಲ ಒಂದೇ ಕಡೆ ಸೇರ್ಕೊಂಡ್ಬಿಟ್ಟಿದೀರಾ ಅಂತ ಗೌರಿ ಕೇಳ್ತಾಳೆ. ನಿನ್ ಮಗಳೇ ಇಷ್ಟು ಬೇಗ ಬಂದ್ಬಿಟ್ಟೆ ಅಂತ ವಸಂತಿ ಕೇಳ್ತಾರೆ. ಕೆಲ್ಸ ಮುಗೀತು ಅದಕ್ಕೆ ಬಂದ್ಬಿಟ್ಟೆ ಅಂತ ಗೌರಿ ಹೇಳ್ತಾಳೆ. ಅದಾಯ್ತು, ಬಾ ಕುತ್ಕೋ ಆಟ ಆಡೋಣ ಅಂತ ಆನಂದ್ ಕರೀತಾರೆ. ಒಂದ್ ಹೆಜ್ಜೆ ಮುಂದೆ ಇಡ್ತಾಳೆ ಗೌರಿ. ಶಂಕರನ್ನ ನೋಡ್ಬಿಟ್ಟು, ಇಲ್ಲ ಅಪ್ಪಾಜಿ ಆಸಕ್ತಿ ಇಲ್ಲ ಅಂತ ಗೌರಿ ಹೇಳ್ತಾಳೆ. ನಂಗೂ ಅಷ್ಟೇ ರೀ ವಾಸಂತಿ ಅವ್ರೆ, ನಿಮ್ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು ಬರ್ತೀರಾ ಅಂತ ಹೇಳಿ ವಾಸಂತಿ ಮತ್ತೆ ಆನಂದ್ ಅಲ್ಲಿಂದ ಎದ್ದೋಗ್ತಾರೆ. ಇನ್ನೇನ್ ಸ್ಟೆಪ್ ಹತ್ಬೇಕು ಅನ್ನೋ ಅಷ್ಟ್ರಲ್ಲಿ ಬಿಜಿಲಿ ಇಲ್ಲಿಂದ ಹೊರಟೋದ್ರು. ನಾನು ನೀನು ಇಬ್ರೇ ಸೇರಿ ಆಟ ಆಡೋನೇನ್ರಿ ಆಗಿರ್ತೈತೆ ಅಂತ ಲಾವಣ್ಯ ಹೇಳ್ದಾಗ ಕೇಳಿಸ್ಕೊಂಡ್ ಗೌರಿ,
ಓಡ್ಕೊಂಡು ಬಂದು ಸೋಫಾ ಮೇಲೆ ಕೂತ್ಕೊಂಡು ನಾನು ಆಟ ಆಡ್ತೀನಿ ಅಂತ ಹೇಳ್ತಾಳೆ. ಇದನ್ ನೋಡಿ ಶಂಕರ ಮತ್ತೆ ಲಾವಣ್ಯಗೆ ಶಾಕ್ ಆಗುತ್ತೆ. ಲಾವಣ್ಯ, ಅಲ್ಲ ಅಕ್ಕ, ನಿಮ್ಗೇನೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರಿ, ಹೋಗಿ ರೆಸ್ಟ್ ಮಾಡಿ ಅಂತ ಲಾವಣ್ಯ ಹೇಳ್ತಾಳೆ. ಜನ ಆಡಿದ್ರೆ ಅದೇನ್ ಸಂದಾಗಿರ್ತದೆ. ಬಿಜಿಲಿ ಅವ್ರೆ, ನಾವಿಬ್ರೇ ಆಡೋಣ ಬನ್ರಿ. ಶಂಕರ ಕರೀತಾನೆ. ಬಂದಿದ್ದೀನಿ, ನಾನು ಆಡ್ಬೇಕು ಅಂದ್ರೆ ಆಡ್ಬೇಕಷ್ಟೇ ಅಂತ ಗೌರಿ ಹೇಳ್ತಾಳೆ. ಬನ್ನಿ ಅಕ್ಕ, ನಾನು ನನ್ನ ಜಾಗನೇ ಬಿಟ್ಕೊಡ್ತೀನಿ ಅಂತ ಲಾವಣ್ಯ ಹೇಳ್ತಾಳೆ. ನೀನೇನು ನನಗೆ ಜಾಗ ಬಿಟ್ಕೊಡ್ಬೇಕಾಗಿಲ್ಲ. ಗೌರಿ ಹೇಳ್ತಾಳೆ, ಬರ್ರಿ ಬರ್ರಿ, ಈ ಬಿಜಿಲಿ ಯಾರು ಅಂತ ನಿಮಗೆ ಈಗ ತೋರಿಸ್ತೀನಿ. ಒಬ್ಬಾಕಿನೇ ನಿಮ್ಮಿಬ್ರನ್ನ ಸೋಲಿಸ್ತೀನಿ. ಬಾಜಿ ಕಟ್ತೀರೇನಾ? ಇಬ್ರಿಗೂ ದಮ್ ಐತೇನಾ ಅಂತ ಲಾವಣ್ಯ ಕೇಳಿದಾಗ, ಅದು ನಮ್ಮೂರ್ನಾಗೆ ಹಾಸನಕ್ಕೆ ಬಂದು ಬಾಜಿ ಕಟ್ತೀಯೇನಂತ ಕೇಳ್ತೀಯೇನಮ್ಮಿ? ಶಂಕರ ಕೇಳಿದಾಗ, ಹೋಲ್ಡ್ ಡೌನ್, ಏನಾದ್ರೂ ಹಾಸನದವ್ರೆ ಆದ್ರೆ ನನ್ ಜೊತೆ ಬಾಜಿ ಕಟ್ ನೋಡ್ರಿ. ಇಲ್ಲ ನಾನಾ ಅಂತ ನೋಡೇ ಬಿಡೋಣ. ಲಾವಣ್ಯ ಹೇಳಿದಾಗ, ನಮ್ಗೆ ಅವಾಜ? ಶಂಕರ ಹೇಳ್ತಾನೆ, ಹೌದು ಡಿಸಿ ಮೇಡಮ್, ನಿಮ್ ಬುದ್ಧಿವಂತಿಕೆ ಏನಿದ್ರು ಇಲ್ಲಿ ತೋರಿಸಿ. ಈ ಬಿಜಿಲಿ ಯಾರು ಅಂತ ನಾನ್ ತೋರಿಸ್ತೀನಿ. ಲಾವಣ್ಯ ಹೇಳಿದಾಗ, ಹಾಸನದವ್ರ ಬಗ್ಗೆ ಹೇಳಿದ್ರೆ ನಾನ್ ಸುಮ್ನಿರಲ್ಲ. ಗೇಮ್ ನ ಫಸ್ಟ್ ಇಂದ ಸ್ಟಾರ್ಟ್ ಮಾಡು. ಗೌರಿ ಮುಖ ನೋಡ್ಕೊಂಡು ಶಂಕರ ನಗ್ತಾ ಇರ್ತಾನೆ. ಈ ಕಡೆ ಪಾರ್ವತಿ, ಹೇಳ್ಬೇಕು ಅಂದ್ರೆ ಇಲ್ಲಿವರೆಗೂ ನಮ್ ಶಂಕರ ಯಾವ ವಿಷಯದಲ್ಲೂ ಸುಳ್ಳು ಹೇಳೇ ಇಲ್ಲ. ಒಂಥರ ಕನ್ನಡಿ ಇದ್ದಂಗೆ, ಎದುರುಗಡೆನೆ ಎಲ್ಲ ಗೊತ್ತೈತೈತೆ. ಕೇಳಿ, ನಾನ್ ಸಾಕ್ ಬೆಳೆಸಿರೋ ಮಗ ಅದು. ಅವನಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದೀನಿ. ಒಂದ್ ವಿಷಯ ಗೊತ್ತೈತೇನಕ್ಕ ನಿನಗೆ? ಅವನು ಇಲ್ಲಿವರೆಗೂ ಯಾವ ವಿಷಯನೂ ನನ್ನ ಹತ್ರ ಮುಚ್ಚಿಟ್ಟಿಲ್ಲ. ನನ್ನ ಹತ್ರ ಎಲ್ಲಾ ವಿಷಯನೂ ಹೇಳ್ಕೊಂತಾನೆ. ಯಾಕಂದ್ರೆ ಅವನಿಗೆ ನನ್ ಮೇಲೆ ಅಷ್ಟೊಂದ್ ಪ್ರೀತಿ ಸಲಿಗೆ. ನಾನೇ ಅಲ್ವಾ ಅವನಿಗೆ ಉಣ್ಸಿ ತಿನ್ಸಿ ಬೆಳೆಸಿದ್ದು. ಅದಕ್ಕೆ ಅವನಿಗೆ ನಾನಂದ್ರೆ ಶಾನೆ ಪಿರುತಿ, ಗೌರವ, ಭಕ್ತಿ ಎಲ್ಲನೂ. ಆದ್ರೆ ನಿಮ್ ವಿಷಯದಲ್ಲಿ ಹಂಗ ಅಲ್ಲಕ್ಕ. ಅವ್ನ್ ಎದ್ದಿರ್ಬೋದಷ್ಟೇ, ಆದ್ರೆ ಇತ್ತೀಚೆಗೆ ನೀವು ಅವನ ಜೊತೆ ಇದ್ದೀರಾ. ನೀವ್ ಸಿಕ್ ಸ್ವಲ್ಪ ದಿನಕ್ಕೆ ಪಾಪ ಅವನ 6 ವರ್ಷ ಜೈಲಲ್ಲಿದ್ದ. ಈಚೆಗಷ್ಟೇ ಹೊಸಿ ಜೊತೆಗಿದ್ದೀರಾ. ಅದಕ್ಕೆ ಸಲಿಗೆ ಹೊಸಿ ಕಡಿಮೆ. ಈ ಕಣಕ ಪಾಪ ಅವನು ನಿಮ್ಮ ಹತ್ರ ಏನು ಹೇಳ್ಕೊಂತಿಲ್ಲ. ಏನು ಬೇಸರ ಮಾಡ್ಕೋಬೇಡಿ ಅಕ್ಕ. ನಿಮ್ಮಿಬ್ರು ಮಧ್ಯೆ ನಾನು ಇದುವೆ ತರ ಕೆಲಸ ಮಾಡ್ತೀನಿ ಹತ್ರ. ನೋಡಪ್ಪ, ಭೈರಾದೇವಿ ಅಕ್ಕನ ಹತ್ರ ಸುಳ್ಳು ಬಳ್ಳು ಹೇಳಕ್ ಹೋಗ್ಬೇಡ. ಅಕ್ಕನ ಜೊತೆ ಹೊಸಿ ಸಂದಾಗಿರು ಅಂತ ನಾನೇ ಅವನಿಗೆ ಬುದ್ಧಿ ಹೇಳ್ತೀನಿ. ಹೊಸಿ ಮಲ್ಕೊಂಡಿದ್ದೆ ಮಾಡಿ ಅಕ್ಕ, ಈ ರೀತಿ ನಿಂತ್ಕೊಂಡಿದ್ದೆ ಮಾಡ್ಬಾರ್ದು. ಇಲ್ಲ ಅಕ್ಕ ನಾನು ಅಂತ ಹೇಳ್ಬಿಟ್ಟು ಪಾರ್ವತಿ ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಭೈರಾದೇವಿ ತುಂಬಾ ಕೋಪ ಮಾಡ್ಕೊಂಡು ಇರ್ತಾಳೆ. ಈ ಕಡೆ ಬಿಜಾಪುರದ ಬಿಜಿಲಿ ಚೆನ್ನಾಗಿ ಆಟ ಆಡ್ತಾ ಇರೋದ್ ನೋಡಿ ಗೌರಿಗೆ ಟೆನ್ಷನ್ ಆಗುತ್ತೆ. ಆಗ ಶಂಕರನ್ ಮೇಲಿರೋ ಕೋಪನೆಲ್ಲ ಮರ್ತು ಮಾಡ್ತಿದ್ದೀರಾ ಈ ರೀತಿ ಎಲ್ಲ ಆಡೋದು ಅಂತ ಶಂಕರನ್ ಪಕ್ಕನೆ ಬಂದ್ ಕುತ್ಕೊಂಡು ಹಿಂಗ್ ಹೊಡಿಬೇಕು ಅಂತ ಎಲ್ಲಾನು ಹೇಳ್ಕೊಡ್ತಾ ಇರ್ತಾಳೆ ಕೈ ಮುಟ್ಟಿ. ನೋಡಿ ಶಂಕರನ್ಗೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಆಟ ಆಡ್ತಾ ಇರುವಾಗ ಡಾಕ್ಟರ್ ಅಮರ್ ಬಂದು ಗೌರಿ ಅಂತ ಕರೆದಾಗ ಗೌರಿ ಹೇಳಕ್ಕೆ ಅಂತ ನೋಡ್ತಾಳೆ. ಈ ಶಂಕರನ್ ಕೈ ಮೇಲೆ ಕೈ ಇಟ್ಟಿರ್ತಾಳೆ. ಕೈ ತೆಗಿಬೇಕು ಅನ್ನೋಷ್ಟರಲ್ಲಿ ಶಂಕರ ತನ್ನ ಕೈನ ಗೌರಿ ಕೈ ಮೇಲೆ ಇಡ್ತಾನೆ. ನೋಡಿ ಗೌರಿಗೆ ಶಾಕ್ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಬಿಡಿಸ್ಕೊಂಡು ಅಮರ್ ಹತ್ರ ಬರ್ತಾಳೆ. ಓರೆಗಣ್ಣಲ್ಲಿ ಶಂಕರನ್ ನೋಡ್ತಾ, ಹಾಯ್ ಅಮರ್, ಹೇಗಿದ್ಯಾ ಅಂತ ಕೇಳ್ತಾಳೆ. ಸಖತ್ತಾಗಿದ್ದೀನಿ, ನಿನ್ನನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಮರ್ ಹೇಳ್ತಾನೆ. ಇಲ್ಲಾಕ್ ನಿಂತಿದ್ಯಾ, ಬಾ ಮೇಲೋಗೋಣ ಅಂತ ಹೇಳಿ ಇಬ್ರು ಮೇಲ್ ಹೋಗ್ತಾರೆ. ಅಯ್ಯೋ ಡೆವಿಲ್ ಅವ್ರೆ, ಅವ್ರು ಹೋದ್ರೆ ಏನಾಯ್ತು, ನಾವೇ ನಿಂತೀನಲ್ವಾ, ನಾವಿಬ್ರು ಸೇರಿ ಆಟ ಆಡೋಣ ಅಂತ ಬಿಜಾಪುರ್ ಬಿಜಿಲಿ ಹೇಳ್ತಾಳೆ. ಆಟ ಆಡೋಕ್ ಏನೈತೆ, ಮೇಲ್ ಕುಂತವನೆ, ಆಟ ಆಡಿಸ್ತವನಲ್ಲ ಅಂತ ಶಂಕರ ಹೇಳ್ತಾನೆ. ಹೇಳಿ ಶಂಕರ ಅಲ್ಲಿಂದ ಎದ್ದೋಗ್ ನೋಡ್ತಾನೆ. ನೀವೆಲ್ಲಿ ಹೊಂಟಿರಿ ಅಂತ ಲಾವಣ್ಯ ಕೇಳ್ತಾಳೆ. ಆಟ ಆಡ್ತಾ ಇರಿ, ನಾನ್ ಬರ್ತೀನಿ ಅಂತ ಹೇಳಿ ಶಂಕರ ಅಲ್ಲಿಂದ ಎದ್ದೋಗ್ತಾನೆ. ಭುವಿ ಗುಂಡಂಗೆ ಪಾಠ ಮಾಡ್ತಾ ಇರ್ತಾಳೆ. ಗುಂಡ ನಿದ್ದೆ ಮಾಡ್ತಾ ಇರ್ತಾನೆ. ಈ ತರ ಆದ್ರೆ ಹೇಗ್ ನೀನು ಅಂತ ಒಂದ್ ಏಟ್ ಕೊಡ್ತಾಳೆ. ಅಲ್ಲೂ ನಿದ್ದೆ ಮಾಡ್ತೀಯಾ, ಮನೆಯಲ್ಲೂ ನಿದ್ದೆ ಮಾಡ್ತೀಯಾ, ಆದ್ರೆ ಪಾಠ ಯಾವಾಗ ಕೇಳ್ತೀಯಾ, ಇವಾಗ ಹೇಳ್ಕೊಡು, ಮನೇಲಿ ಬಾಸ್ ಹೇಳ್ಕೊಡ್ತಾರೆ ಅಂತ ಗುಂಡ ಹೇಳ್ತಾನೆ. ಬಾಸ ಅವ್ರು ನಮ್ಮನೇಲಿ ಇದಾರಲ್ಲ ಅಂತ ಭುವಿ ಹೇಳ್ತಾಳೆ. ಚಿಕ್ಕಪ್ಪ ನಿಮ್ಮನೇಲಿ ಇದಾರ? ಗುಂಡ ಕೇಳ್ತಾನೆ. ಹೌದು. ಭುವಿ ಹೇಳ್ತಾಳೆ. ಇನ್ನೊಂದ್ ಕಡೆ ಅಮರ್ ಮತ್ತೆ ಗೌರಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಶಂಕರ ಬರ್ತಾನೆ. ಎಲ್ಲ ಒಳಗಡೆ ನುಗ್ಗ ಆಗಿಲ್ಲ, ನಾನ್ ಈ ಮನೆ ಪರ್ಸನಲ್ ಬಾಡಿ ಗಾರ್ಡು, ಒಂದ್ಸರಿ ಚೆಕ್ ಮಾಡ್ಬೇಕು ಅಂತ ಹೇಳಿದಾಗ ಬೇಕಾಗಿಲ್ಲ ಅಂತ ಗೌರಿ ಹೇಳ್ತಾಳೆ. ನಾನು ಡ್ಯೂಟಿ ಮಾಡ್ಲೇಬೇಕು ಅಂತ ಶಂಕರ ಹೇಳ್ತಾನೆ. ಆಗ ಗೌರಿ ಅಪ್ಪಾಜಿ ಅಂತ ಜೋರಾಗಿ ಇರಿಸ್ತಾಳೆ. ಅಮ್ಮ ಏನಾಯ್ತು ಅಂತ ಆನಂದ್ ಬಂದ್ ಕೇಳ್ತಾರೆ. ಅಪ್ಪಾಜಿ ಇದು ಈ ರೀತಿ ಮಾಡಿದ್ರೆ ಹೇಗೆ ಅಂತ ಗೌರಿ ಕೇಳ್ತಾಳೆ. ಅಮರ್ ಮುಂದೆ ಬಂದು, ಪರವಾಗಿಲ್ಲ ಗೌರಿ, ಈ ಸೆಕ್ಯೂರಿಟಿ ತಗೊಳ್ಳೋದು ತುಂಬಾನೇ ಒಳ್ಳೇದು, ನೀವೊಂದ್ಸರಿ ಚೆಕ್ ಮಾಡಿ ಮಿಸ್ಟರ್ ಹೇಳ್ದಾಗ ಅಮರ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಕೈನ ಜೋರಾಗಿ ಚಿಕ್ತಾ ಇರ್ತಾನೆ ಶಂಕರ. ನೋಡಿ ಗೌರಿ, ಸ್ಟಾಪ್ ಇಟ್, ಇವ್ರು ನಮ್ಮವ್ರನ್ನ, ಇದನ್ನ ನೋಡಿದ್ರೆ ನಂಗೆ ಇಷ್ಟ ಆಗಲ್ಲ ಅಂತ ಹೇಳ್ದಾಗ ಶಂಕರ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಗೌರಿ ಇದೆಲ್ಲ ಅಂತ ಆನಂದ್ ಕೇಳಿದಾಗ, ಇನ್ನೇನಪ್ಪಾಜಿ ಅವರು ನಮ್ಮವರು ಅಂತ, ಅವರು ಅನ್ನೋದಿಲ್ದೆ ಹೋದ್ಮೇಲೆ ಒಬ್ರನ್ನ ಮನೆ ಕರ್ಸಿದ್ರೆ ಏನ್ ಪ್ರಯೋಜನ, ಅದೇ ಸಂಬಂಧಕ್ಕೆ ಮೊದಲು ಬೆಲೆ ಕೊಡ್ಬೇಕು ನೀ ಅಂತ ಹೇಳಿ ಅಮರ್ ಮತ್ತೆ ಗೌರಿ ಅಲ್ಲಿಂದ ಹೊರಟೋಗ್ತಾರೆ. ಗೌರಿ ಮಾಡಿರೋ ಈ ಕೆಲ್ಸಕ್ಕೆ ಶಂಕರಂಗೆ ತುಂಬಾನೇ ಬೇಜಾರಾಗಿರ್ಬೇಕು. ಆನಂದ್ ಒಬ್ರೆ ಮಾತಾಡ್ಕೊಂತಾ ಇರ್ತಾರೆ. ಭೂಮಿ ಮತ್ತೆ ಗುಂಡಣ್ಣ ಮಾತಾಡ್ತಿರುವಾಗ ಅಲ್ಲಿಗೆ ಶಂಕರ ಬರ್ತಾರೆ. ಹೇಳ್ಬಿಟ್ಟು ನೀನ್ ಹೋಗಿ ಊರ್ ಮನೇಲಿ ಕೂತಿದ್ಯಾ ಬಾಸು ಅಂತ ಕೇಳ್ತಾನೆ ಗುಂಡ. ವಿಷಯ ನಿನಗೇನ್ ಗೊತ್ತಾಯ್ತಲ್ಲ ಅಂತ ಶಂಕರ ಕೇಳ್ತಾರೆ. ಭೂಮಿನೇ ಹೇಳಿದ್ದು. ಗುಂಡ ಹೇಳ್ತಾನೆ, ಲೋ ಗುಂಡ, ಏನಾದ್ರು ಮನೇಲಿ ಬಾಯ್ ಬಿಟ್ಬಿಟ್ಟಿಯಾ ಕಣೋ ಅಂತ ಹೇಳ್ದಾಗ, ನನ್ನನ್ನ ನೀವ್ ಇಷ್ಟನ ಅರ್ಥ ಮಾಡ್ಕೊಂಡಿರೋದು ಬಾಸು, ನಾನ್ ನಿಮ್ ಕಣ್ಣಿಗೆ ಹೆಂಗ್ ಕಾಣಿಸ್ತೀನಿ, ಬೇಡ ಬಾಯ್, ಗುಂಡ ಆ ರೀತಿ ಮನೇಲೆಲ್ಲ ಹೇಳಲ್ಲ ಅಂತ ಭುವಿ ಹೇಳ್ತಾಳೆ. ಆಯ್ತು ಟೈಮ್ ಆಯ್ತು ಹೊರಡೋಣ, ಭುವಿ ನೀನ್ ನನ್ ಮನೆ ಬಿಟ್ಬಿಟ್ಟು ನನ್ ಮನೆಗೆ ಹೋಗ್ತೀನಿ ಅಂತ ಶಂಕರ ಹೇಳ್ದಾಗ, ಬೇಡ ಬಾಯ್, ನೀನ್ ನಿಮ್ ಮನೆಗೆ ವಾಪಸ್ ಹೋಗ್ತೀಯಾ? ಭುವಿ ಕೇಳ್ದಾಗ, ಇಲ್ಲ ನಮ್ಮಮ್ಮ ನನ್ನ ಹತ್ರ ಹೊಸಿ ಮಾತಾಡ್ಬೇಕಂತೆ ಕೊಂಡು ಮತ್ತೆ ವಾಪಸ್ ಬಂದ್ಬಿಡ್ತೀನಿ ಅಂತ ಶಂಕರ ಹೇಳ್ತಾನೆ. ಕಾರ್ ತಂದು ನಿಲ್ಲಿಸ್ತಾನೆ. ಆಗ ನೀನ್ ಯಾಕೋ ಹೇಳಿದೆ, ಬಿಡು ಬೇಡ ಬಾಯ್ ಅಂತ ಭುವಿ ಹೇಳ್ತಾಳೆ. ಕಣವ, ಮನೆಯವ್ರಿಗೆ ಯಾರಿಗಾರು ವಿಷಯ ಗೊತ್ತಾದ್ರೆ ಅಷ್ಟೇ ನಮ್ ಕತೆ. ಶಂಕರ ಹೇಳ್ತಾ ಇರ್ತಾನೆ, ಬಾಸು ನಿನ್ಗೆ ಅಲ್ಲಿ ಯಾರೋ ಕರೀತಾರ ನೋಡು ಅಂತ ಗುಂಡ ಸುಳ್ಳು ಹೇಳಿ ಅಂತ ಶಂಕರ ಆ ಕಡೆ ನೋಡಕ್ ಹೋದಾಗ ಗುಂಡ ಮತ್ತೆ ಭುವಿ ಇಬ್ರು ಕೈ ಹಿಡ್ಕೊಂಡು ನೋಡಿ ಮನೆ ಒಳಗ್ ಹೋಗ್ಬಿಡ್ತಾರೆ. ಈ ಕಡೆ ಗುಂಡ ಅಂತ ಶಂಕರ ಓಡ್ ಬರ್ತಾ ಇರುವಾಗ ಅಮರ್ ಮತ್ತೆ ಗೌರಿ ಮಾತಾಡ್ತಾ ಇರ್ತಾರೆ. ಅಮರ್ ಸೋಫಾ ಮೇಲೆ ಕೂತಿದ್ರೆ ಗೌರಿ ಬಾಗ್ಲತ್ರ ಟೀ ಕುಡಿತಾ ಕೂತಿರ್ತಾಳೆ. ಕೂಡ ಗುಂಡ ಅನ್ಕೊಂಡು ಓಡ್ ಬಂದು ಗೌರಿಗೆ ಡಿಕ್ಕಿ ಹೊಡಿತಾನೆ. ಡಿಕ್ಕಿ ಹೊಡೆದಾಗ ಟೀ ಎಲ್ಲ ಚೆಲ್ಲೋಗುತ್ತೆ. ಬೇಕಂತಾನೆ ಈಗ ಮಾಡ್ತೀಯಾ ನೀನು ಅಂತ
ಗೌರಿ ಬೈತಾ ಇರ್ತಾಳೆ. ಮೇಡಮ್ ಅವರೇ ಕಾಣದೆ ಡಿಕ್ಕಿ ಹೊಡೆದ್ಬಿಟ್ಟೆ ಅಂತ ಶಂಕರ ಹೇಳ್ತಾ ಇರ್ತಾನೆ. ಬಿಡು ಗೌರಿ, ಅವ್ರು ಹೇಳ್ತಾ ಇದಾರಲ್ವಾ ನಾನ್ ಬೇಕಂತ ಮಾಡಿಲ್ಲ ಅಂತ. ಅಮರ್ ಹೇಳ್ತಾನೆ, ಅಮರ್ ನಿನಗೆ ಗೊತ್ತಾಗೋದಿಲ್ಲ, ಸುಮ್ನೆ ಇರಲ್ಲ ಇವ್ರು ಅಂತ ಗೌರಿ ಶಂಕರಂಗೆ ಬೈಯಕ್ ಶುರು ಮಾಡ್ತಾಳೆ. ಈ ಕಡೆಯಿಂದ ಯಾವಳೆ ನೀನು ಅಂತ ಗುಂಡ ಬೈಯೋದಕ್ ಶುರು ಮಾಡ್ತಾನೆ. ತಿರುಗಿ ನೋಡಿ ಗುಂಡನ್ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಥ್ಯಾಂಕ್ಸ್ ಫಾರ್